ಸ್ನೇಹಿತರೆ ಹಾಗೂ SSLCಯ ಎಲ್ಲ ವಿದ್ಯಾರ್ಥಿಗಳಿಗೆ RK ಕ್ಲಾಸ್ಗೆ ಸ್ವಾಗತ. ಈ ತರಗತಿಯಲ್ಲಿ ಬಹುಪದೋಕ್ತಿಗಳು ಘಟಕಕ್ಕೆ ಸಂಬಂಧಿಸಿದಂತೆ 10ನೇ ತರಗತಿಯ ಗಣಿತ ವಿಷಯದ LBA ಆಧಾರಿತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 2 ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ಸ್ನೇಹಿತರೆ, ತಾವು ಇದುವರೆಗೆ ನಾವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. 10ನೇ ತರಗತಿಯ ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು, ವಿದ್ಯಾರ್ಥಿಗಳು ಅವುಗಳ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾದರೆ ತಪ್ಪೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಎಲ್ಲ ವಿಡಿಯೋಗಳು ದೊರೆತಕ್ಕಂಥದ್ದು. ಈಗ LBA ಆಧಾರಿತವಾಗಿ ಇರತಕ್ಕಂಥ ಬಹುಪದೋಕ್ತಿ ಘಟಕಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 2 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ರೇಖಾತ್ಮಕ ಬಹುಪದೋಕ್ತಿ ಮತ್ತು ವರ್ಗಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ ಬರೆಯಿರಿ. ರೇಖಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ AX + B. ವರ್ಗಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ AX² + BX + C. ಮುಂದಿನ ಪ್ರಶ್ನೆ, P of x = 6x² - 3 - 7x. ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಒಂದು ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಬೇಕಾದರೆ ಕೊಟ್ಟಂತ ಒಂದು ಬಹುಪದೋಕ್ತಿಯನ್ನು ಹೊಡೆದುಕೊಳ್ಬೇಕಾಗ್ತದೆ. ಮಧ್ಯದ ಪದವನ್ನು ಹೊಡೆದುಕೊಳ್ಬೇಕು, ಅಲ್ಫಾ ಪ್ಲಸ್ ಬೀಟಾ ಮಾಡಬೇಕು. ಆಗ 6x² - 9x + 2x - 3. ಇಲ್ಲಿ ಸ್ಪ್ಲಿಟ್ ಅಪ್ ಮಾಡಬೇಕಾದ್ರೆ ಎ ಮತ್ತು ಸಿ ಗಳನ್ನ ಗುಣಾಕಾರ ಮಾಡೋಣ. 6 × 3 = 18. ಎರಡು ಸಂಖ್ಯೆಗಳನ್ನ ಗುಣಾಕಾರ ಮಾಡಿದಾಗ 18 ಬರಬೇಕು. ಆಮೇಲೆ ಕೂಡಿಸಿದ್ರೆ -7 ಬರಬೇಕು. ಆ ರೀತಿ ಹೊಡ್ಕೋಬೇಕು. ಆ ರೀತಿ ಹೊಡ್ಕೊಂಡಾಗ 9 × 2 = 18. ನಂತರ 9ರಲ್ಲಿ 2 ಕಳೆದಾಗ 7, -9 + 2 ಕಳೆದಾಗ -7 ಬರ್ತದೆ. ಆ ರೀತಿ ಹೊಡ್ಕೋಬೇಕು. ನಂತರ 6x² - 9x ದಲ್ಲಿ ಕಾಮನ್ 3x ಬರ್ತದೆ. ಅವಾಗ 2x - 3 ಬ್ರಾಕೆಟ್ದಲ್ಲಿ ಹೋಗ್ತದೆ. ಇನ್ನು 2x - 3ರಲ್ಲಿ ಒಂದು ಕಾಮನ್, ಅವಾಗ 2x - 3 ಹೋಗ್ತದೆ. ಈಗ 2x - 3 3x + 1 ಆಗ್ತದೆ. ನಂತರ 2x - 3 = 0, 3x + 1 = 0. therefore ಇಲ್ಲಿ 2x - 3 = 0 ಅದಲ್ಲ, 2x = 3 ಆಯ್ತು. x = 3/2 ಆಗ್ತದೆ. ಅದೇ ರೀತಿಯಾಗಿ 3x + 1 = 0 ಆದರೆ x = -1/3 ಆಗ್ತದೆ. ಮುಂದಿನ ಪ್ರಶ್ನೆ, P of x = 4x² - 4x - 3. ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಒಂದು ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿಯಬೇಕಾದ್ರೆ P of x ಕೊಟ್ಟಿದ್ದಾರೆ. ಅದನ್ನ ಆ ಬಹುಪದೋಕ್ತಿಯನ್ನು ಹೊಡ್ಕೋಬೇಕಾಗ್ತದೆ. ಹೊಡ್ಕೊಂಡಾಗ 4x² - 6x + 2x - 3 ಆಗ್ತದೆ. ಇನ್ನು 4x² - 6x ದಲ್ಲಿ ಕಾಮನ್ 2x ಬರ್ತದೆ. ಬ್ರಾಕೆಟ್ದಲ್ಲಿ 2x - 3 ಉಳಿತಕ್ಕಂಥದ್ದು. ಇನ್ನು 2x - 3ರಲ್ಲಿ ಸಾಮಾನ್ಯ 1 ಬರ್ತದೆ. 2x - 3 ಉಳಿತದೆ. ಇನ್ನು 2x - 3 2x + 1 ಆಗ್ತದೆ. ನಂತರ 2x - 3 = 0, 2x + 1 = 0. ಆದ್ದರಿಂದ x = 3/2, x = ಇಲ್ಲಿ -1/2 ಬರ್ತದೆ. ನಲವತ್ನಾಲ್ಕನೇ ಪ್ರಶ್ನೆ, P of x = ax² + bx + c. ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ -3 ಮತ್ತು ಗುಣಲಬ್ಧ 2 ಆದರೆ b + c = 5a ಎಂದು ಸಾಧಿಸಿ. ಈಗ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯೋಣ. ಅಲ್ಫಾ ಪ್ಲಸ್ ಬೀಟಾ = -b/a ಆಗ್ತದೆ. ಅದು -3 ಕೊಡಿದ್ರು. b = b ಏನಾಗ್ತದೆ, -- ಕ್ಯಾನ್ಸಲ್ ಆಗಿ 2 ಸೈಡ b = 3a ಬರ್ತದೆ. ಸಮೀಕರಣ 1. ಶೂನ್ಯತೆಗಳ ಗುಣಲಬ್ಧ ಅಲ್ಫಾ × ಬೀಟಾ c/a ಆಗ್ತದೆ. ಅವಾಗ 2 ಆಗ್ತದೆ. c = 2a ಆಗ್ತದೆ. ಇದು ಸಮೀಕರಣ 2. ಈಗ ಸಮೀಕರಣ 1 ಸಮೀಕರಣ 2 ಕೂಡಿಸಿದಾಗ b + c = 3a + 2a ಎಂದಾಗ 5a ಬರ್ತದೆ.
45ನೇ ಪ್ರಶ್ನೆ ಅಲ್ಫಾ ಮತ್ತು ಬೀಟಾಗಳು ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 5 ರ ಶೂನ್ಯತೆಗಳಾದರೆ ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ನ ಬೆಲೆ ಕಂಡುಹಿಡಿಯಿರಿ. ಇಲ್ಲಿ ಎ ಈಕ್ವಲ್ ಟು 1, ಬಿ ಈಕ್ವಲ್ ಟು -4, ಸಿ ಈಕ್ವಲ್ ಟು 5. ನಂತರ ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಅಫ್ ಎ ಆಗ್ತದೆ, ಅವಾಗ 4 ಬರ್ತದೆ. ಅಲ್ಫಾ ಇಂಟು ಬೀಟಾ ಸಿ ಅಫ್ ಎ ಅಂದಾಗ 5 ಬರ್ತದೆ. ನಂತರ ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಮಾಡಿದಾಗ ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಅಂದರೆ ಅಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಮೈನಸ್ 2 ಅಲ್ಫಾ ಬೀಟಾ ಆಗ್ತದೆ. ಅವಾಗ 4 ವರ್ಗ ಅಲ್ಫಾ ಪ್ಲಸ್ ಬೀಟಾ ಅಂದರೆ 4 ವರ್ಗ ಆಗ್ತದೆ. ಮೈನಸ್ 2 ಅಲ್ಫಾ ಇಂಟು ಬೀಟಾ ಅಂದಾಗ 2 ಇಂಟು 5 ಆಗ್ತದೆ. ಆಗ 2 ಇಲ್ಲಿ 10, 4 ವರ್ಗ 4 16, 16ರಲ್ಲಿ 10 ಕಳೆದಾಗ 6 ಬರ್ತಕ್ಕಂಥದ್ದು. ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸೂತ್ರ ವಿದ್ಯಾರ್ಥಿ ನೆನಪು, ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಈಕ್ವಲ್ ಟು ಅಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಮೈನಸ್ 2 ಅಲ್ಫಾ ಇಂಟು ಬೀಟಾ. 46ನೇ ಪ್ರಶ್ನೆ ಅಲ್ಫಾ ಮತ್ತು ಬೀಟಾಗಳು ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಮೈನಸ್ 1 ರ ಶೂನ್ಯತೆಗಳಾದರೆ 1 ಅಲ್ಫಾ ಪ್ಲಸ್ 1 ಬೀಟಾ ಬೆಲೆ ಕಂಡುಹಿಡಿಯಿರಿ. ಇಲ್ಲಿ ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಅಫ್ ಎ ಈಕ್ವಲ್ ಟು -3. ಅಲ್ಫಾ ಇಂಟು ಬೀಟಾ ಸಿ ಅಫ್ ಎ ಈಕ್ವಲ್ ಟು 1 ಆಗ್ತದೆ. ಇನ್ನು 1 ಅಲ್ಫಾ ಪ್ಲಸ್ 1 ಬೀಟಾ ಈಕ್ವಲ್ ಟು ಅಲ್ಫಾ ಪ್ಲಸ್ ಬೀಟಾ ಡಿವೈಡ್ ಬೈ ಅಲ್ಫಾ ಬೀಟಾ ಆಗ್ತದೆ. -3/1 ಆಗ್ತದೆ, ಅಂದರೆ -3 ಆನ್ಸರ್ ಬರ್ತದೆ. 47ನೇ ಪ್ರಶ್ನೆ ಅಲ್ಫಾ ಮತ್ತು ಬೀಟಾಗಳು ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1 ರ ಶೂನ್ಯತೆಗಳಾದರೆ ಅಲ್ಫಾ ಸ್ಕ್ವೇರ್ ಇಂಟು ಬೀಟಾ ಪ್ಲಸ್ ಅಲ್ಫಾ ಇಂಟು ಬೀಟಾ ಸ್ಕ್ವೇರ್ ಬೆಲೆ ಕಂಡುಹಿಡಿಯಿರಿ. ಅಲ್ಫಾ ಸ್ಕ್ವೇರ್ ಬೀಟಾ ಪ್ಲಸ್ ಅಲ್ಫಾ ಬೀಟಾ ಸ್ಕ್ವೇರ್ ಈಕ್ವಲ್ ಟು ಅಲ್ಫಾ ಇಂಟು ಬೀಟಾ ಇಂಟು ಬ್ರಾಕೆಟ್ ಅಲ್ಫಾ ಪ್ಲಸ್ ಬೀಟಾ ಮಾಡಿದಾಗ ಇಲ್ಲಿ ಅಲ್ಫಾ ಇಂಟು ಬೀಟಾ 1 ಆಗ್ತದೆ, ಅಲ್ಫಾ ಪ್ಲಸ್ ಬೀಟಾ -3 ಆಗ್ತದೆ. ಅವೆರಡು ಗುಣಾಕಾರ ಮಾಡಿದಾಗ 1 -3 ಅಂದಾಗ -3 ಬರ್ತದೆ. 1 ಇಂಟು -3 -3. ಮುಂದಿನ ಪ್ರಶ್ನೆ ಪಿ ಆಫ್ ಎಕ್ಸ್ ಈಕ್ವಲ್ ಟು 2x ಸ್ಕ್ವೇರ್ ಮೈನಸ್ 6x ಪ್ಲಸ್ ಕೆ ಯ ಒಂದು ಶೂನ್ಯತೆ ಮತ್ತೊಂದರ ಶೂನ್ಯತೆ ಮತ್ತೊಂದರ 2ರಷ್ಟದ ಕೆನ ಬೆಲೆ ಕಂಡುಹಿಡಿಯಿರಿ. ಶೂನ್ಯತೆಗಳು ಅಲ್ಫಾ ಮತ್ತು ಅದರ 2ರಷ್ಟು ಅಂದರೆ 2 ಅಲ್ಫಾ ಆಗ್ತದೆ. ಆಗ ಅವುಗಳ ಮೊತ್ತ ಅಲ್ಫಾ ಪ್ಲಸ್ 2 ಅಲ್ಫಾ ಈಕ್ವಲ್ ಟು ಮೈನಸ್ ಬಿ ಅಫ್ ಎ ಅಂದರೆ -6 ಡಿವೈಡ್ ಬೈ 2 ಆಗ್ತದೆ. ಮೈನಸ್ ಇಂಟು ಮೈನಸ್ ಪ್ಲಸ್ 2 ಒಂದಲೇ 2 3 6 ಕಟ್ತಾ ಹೋಗ್ತದೆ, ಅವಾಗ 3 ಬರ್ತದೆ. ಅಂದ್ರೆ 3 ಅಲ್ಫಾ ಈಕ್ವಲ್ ಟು 3 ಅಲ್ಫಾ ಈಕ್ವಲ್ ಟು 1 ಬರ್ತದೆ. ಗುಣಲಬ್ಧ ಅಲ್ಫಾ ಇಂಟು 2 ಅಲ್ಫಾ ಈಕ್ವಲ್ ಟು ಸಿ ಅಪಾನ್ ಎ ಅಂದರೆ ಕೆ ಅಪಾನ್ 2 ಬರ್ತದೆ. ಇನ್ನು 2 ಅಲ್ಫಾ ಸ್ಕ್ವೇರ್ ಈಕ್ವಲ್ ಟು ಕೆ ಅಪಾನ್ 2. ಈಗ ಅಲ್ಫಾ ಅಂದ್ರೆ 1 ಅದ, ಅವಾಗ 2 ಇಂಟು 1 ಸ್ಕ್ವೇರ್ ಈಕ್ವಲ್ ಟು ಕೆ ಅಪಾನ್ 2. ನಂತರ 2 ಈಕ್ವಲ್ ಟು ಕೆ ಅಪಾನ್ 2 ಆಗ್ತದೆ. ಕೆ ಈಕ್ವಲ್ ಟು 2 2 × 4 4 ಬರ್ತದೆ. ಕೆ ಬೆಲೆ 4 ಬರ್ತದೆ. 49ನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಮೈನಸ್ 4 ರ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ 1/4 ಮತ್ತು 1 ಆದರೆ ಎ ಮತ್ತು ಬಿ ಯ ಬೆಲೆ ಕಂಡುಹಿಡಿಯಿರಿ. ಇಲ್ಲಿ ಗುಣಲಬ್ಧ ಸಿ ಅಪಾನ್ ಎ ಆಗ್ತದೆ, -1 ಅದ. ನಂತರ ಸಿ ಅಂದ್ರೆ -4 ಅಂದರೆ -4/a ಈಕ್ವಲ್ ಟು -1 ಎ ಈಕ್ವಲ್ ಟು 4 ಆಗ್ತದೆ. ಇನ್ನು ಮೊತ್ತ ಮೈನಸ್ ಬಿ ಅಪಾನ್ ಎ ಅಂದರೆ 1/4 ಆಗ್ತದೆ. ಮೈನಸ್ ಬಿ ಅಪಾನ್ 4 ಈಕ್ವಲ್ ಟು 1/4 4 ಕ್ಯಾನ್ಸಲ್ ಆಗಿ ಮೈನಸ್ ಬಿ ಈಕ್ವಲ್ ಟು 1 ಬಿ ಈಕ್ವಲ್ ಟು -1 ಆಗ್ತದೆ. ಆದ್ದರಿಂದ ಎ ಈಕ್ವಲ್ ಟು 4 ಬಿ ಈಕ್ವಲ್ ಟು -1. ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6 ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಶೂನ್ಯತೆಯನ್ನು ಕಂಡುಹಿಡಿಯಬೇಕಾದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6 ಈಕ್ವಲ್ ಟು 0 ಆಗ್ತದೆ. ಮಧ್ಯದ ಪದವನ್ನು ನೋಡಿಕೊಂಡಾಗ ಎಕ್ಸ್ ಸ್ಕ್ವೇರ್ ಮೈನಸ್ 3x ಮೈನಸ್ 2x ಪ್ಲಸ್ 6 ಈಕ್ವಲ್ ಟು 0. ಇಲ್ಲಿ ಕಾಮನ್ನು ಎಕ್ಸ್ ಬರ್ತದೆ, ಬ್ರಾಕೆಟಲ್ಲಿ x ಮೈನಸ್ 3. ಇಲ್ಲಿ ಕಾಮನ್ನು -2 ಆಗ x ಮೈನಸ್ 3 x ಮೈನಸ್ 3 x ಮೈನಸ್ 2 ಈಕ್ವಲ್ ಟು 0 x ಈಕ್ವಲ್ ಟು 3
ಎಕ್ಸ್ ಈಕ್ವಲ್ ಟು 2 ಆಗ್ತದೆ. ಇನ್ನು ಕೊನೆಯ ಪ್ರಶ್ನೆ, ಶೂನ್ಯತೆಗಳು √2 - √2 ಆಗಿರುವ ಬಹುಪದೋಕ್ತಿಯನ್ನು ಬರೆಯಿರಿ. ಈಗ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು -√3 ± √3 ಆಗ 0 ಬರ್ತದೆ. ಗುಣಲಬ್ಧ ಆಲ್ಫಾ ಇಂಟು ಬೀಟಾ √3 - √3 ಇಂಟು ಮಾಡಿದ -3 ಆಗ್ತದೆ. ಆಗ ಪಿ ಎಫ್ ಎಕ್ಸ್ ಈಕ್ವಲ್ ಟು x² - ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ. ಆಗ x² ಇಂಟು 0 - 0x - 3 ಪಿ ಎಫ್ ಎಕ್ಸ್ ಏನು ಬರ್ತದೆ, x² - 3 ಬರ್ತಕ್ಕಂಥದ್ದು ಬಹುಪದೋಕ್ತಿ ಬರ್ತದೆ. ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 2 ಅಂಕದ ಪ್ರಶ್ನಾವಳಿಗಳು. ವಿದ್ಯಾರ್ಥಿಗಳಿಗೆ ಏನಾದರೂ ಡೌಟ್ಸ್ ಇದ್ದರೆ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ. ಥ್ಯಾಂಕ್ ಯು ಟು ಆಲ್.